ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಫಸ್ಟ್ ಬಂದು ನಿಮಗೆ ಸೇರುತ್ತೆ. ಇವತ್ತಿನ ವ್ಲಾಗಲ್ಲಿ ಹೋಮ್ ರೆಮಿಡಿ ಆಯಿಲ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಹೇರು ಬೇಗ ಬೇಗ ಗ್ರೋತ್ ಆಗಬೇಕು, ಮತ್ತು ಸಿಲ್ಕಿ ಆಗಿರಬೇಕು, ಸ್ಮೂತ್ ಆಗಿರಬೇಕು, ಡ್ಯಾಂಡ್ರಫ್ ಇರಬಾರ್ದು, ಸ್ಟ್ರಾಂಗ್ ಆಗಿರಬೇಕು, ಹೇರ್ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿರಬೇಕು, ಈ ಥರ ಏನೇನೋ ಇರುತ್ತಲ್ಲ ತಲೆಯಲ್ಲಿ. ಸೊ ಒನ್ ಆಫ್ ದಿ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಹೇರ್ ಗ್ರೋತ್ ಆಗುತ್ತೆ, ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ತಡ ಮಾಡೋದು ಹೇರ್ ಆಯಿಲ್ನ ತೋರಿಸೋಣ. ಸೊ ವೆಲ್ಕಮ್ ಟು ರಾಜಸುಮ ಕನ್ನಡ ವ್ಲಾಗ್ಸ್. ಹಿಂದಿನ ವ್ಲಾಗಲ್ಲಿ ಸಹ ನಾನು ಹೇರ್ ಆಯಿಲ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇನ್ನು ಯಾರಾದರೂ ಆ ವಿಡಿಯೋನೂ ನೋಡಿಲ್ಲ ಅಂದರೆ ಸೊ ಪ್ಲೀಸ್ ನೋಡಿ. ಆ ಹೇರ್ ಆಯಿಲ್ ಹಚ್ಚಬೇಕಾದ್ರೆ ನನ್ನ ಹೇರ್ ಯಾವ ಥರ ಇತ್ತು, ಈಗ ಯಾವ ಥರ ಸ್ವಲ್ಪ ಎಷ್ಟು ಉದ್ದ ಬೆಳೆದಿದೆ ಅಂತ ನೀವು ಸಹ ನೋಡ್ತಾ ಇರ್ಬೋದು. ಇದೇ ಥರ ಸಿಲ್ಕಿಯಾಗಿ, ಸ್ಮೂತಾಗಿ ಮತ್ತು ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂತಂದರೆ ಈ ಆಯಿಲ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಏರ್ ಗ್ರೋತ್ ಜೊತೆಗೆ ಯಾವುದೇ ರೀತಿಯ ಡ್ಯಾಂಡ್ರಫು ಸಹ ನಿಮಗೆ ಇರಲ್ಲ. ಸೊ ಯಾಕೆ ತಡ ಮಾಡೋದು, ಹೇರ್ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋನ ವಾಚ್ ಮಾಡ್ಕೊಂಡು ಬನ್ನಿ. ಸಿಲ್ಕಿ ಆ್ಯಂಡ್ ಸ್ಮೂತ್ ಗ್ರೋತ್ ಹೇರ್ ಆಯಿಲ್ಗೆ ನಾನಿಲ್ಲಿ ತಗೊಂಡಿದ್ದೀನಿ ಒಂದು 8ರಿಂದ 10 ಆಗೋಷ್ಟು ದಾಸವಾಳ ತಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ವೈಟ್ ದಾಸವಾಳನೂ ಸಹ ತಗೊಳ್ಬೋದು. ಸೊ ಒಂದು 2 ಆಗಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ತಗೊಂಡಿದ್ದೀನಿ. ಮತ್ತು ಕೊಬ್ಬರಿ ಎಣ್ಣೆ ಒಂದು ಸ್ಮಾಲ್ ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಮತ್ತು ಹರಳೆಣ್ಣೆನೂ ಸಹ ಒಂದು 2 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ನಾನು ಹರಳೆಣ್ಣೆ. ಮತ್ತು ಕರಿಬೇವು ಒಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಇದು ಮೇಯ್ನ್ ಇಂಪಾರ್ಟೆಂಟು, ಫ್ಲೆಕ್ಸಿ ಸೀಡ್ಸ್ನ ತಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ಆಗೋಷ್ಟು. ಇದೇ ನಿಮಗೆ ಹೇರ್ ಸ್ಮೂತ್ ಆ್ಯಂಡ್ ಸ್ಟ್ರಾಂಗ್ ಮಾಡೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ. ಈಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ನಾನು. ನಿಮಗೆ ಯಾವ ಪಾತ್ರೆ ಕಂಫರ್ಟ್ ಅನಿಸುತ್ತೋ ಸೊ ಅದೇ ಇಟ್ಕೊಳ್ಳಿ. ಆದಷ್ಟು ದೊಡ್ಡ ತಳ ಇರುವಂಥ ಪಾತ್ರೆನ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಈಗ ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಸ್ವಲ್ಪ ಹೀಟ್ ಆಗಲಿ ಪಾತ್ರೆ. ಮನೆಯಲ್ಲಿ ಕಿಚನಲ್ಲಿ ಸಿಗುವಂಥ ಐಟಮ್ಸ್ಗಳಿಂದ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೀಗೆ ಸುಮಾರು ಮಾಡ್ಕೊಳ್ಬೋದು. ಟ್ರೈ ಮಾಡಿ, ಎಲ್ಲನೂ ಸಹ ಬೆಸ್ಟ್ ನಿಮಗೆ ಅನಿಸುತ್ತೆ. ಸೊ ಈಗ ಇದು ಹೀಟ್ ಆಗಿದೆ. ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ತೊಗೊಂಡಿದ್ನಲ್ಲ, ಸೊ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹರಳೆಣ್ಣೆ ತಿಕ್ಕಾಗಿರುತ್ತೆ, ಸೊ ಹಾಗಾಗಿ ಬೇಗ ಒಂದು ಸ್ವಲ್ಪ ತೆಳು ಆಗಬೇಕು ಅಂತ ಅನ್ನೋದು ಕಾರಣಕ್ಕೆ ಹರಳೆಣ್ಣೆ ಹಾಕ್ಕೊಂಡೆ. ಈಗ ಕೊಬ್ಬರಿ ಎಣ್ಣೆ ನಾನು ಇಲ್ಲಿ ಮಾಡ್ಕೊಳ್ಳೋದು ನನಗೆ ಒಂದು 15 ಡೇಸ್ಗೆ ಆಗೋಷ್ಟು ಹೇರ್ ಆಯಿಲು ಅಷ್ಟೇ. ಒಂದು ಕಪ್ಪು ನನಗೆ ಮತ್ತು ನನ್ನ ಮಗಳಿಗೆ ಆಗೋಷ್ಟು ಅಷ್ಟೇ ನಾನು ಕ್ವಾಂಟಿಟಿಯಲ್ಲಿ ತಗೊಳೋದು ಹೇರ್ ಆಯಿಲ್ನ. ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಹಾಕಾಗಿದೆ. ಈಗ ಬೆಚ್ಚಗೆ ಹಾಕ್ತಿದ್ದಂಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಮೆಂತ್ಯ ಕಾಳು ಮತ್ತು ಫ್ಲೆಕ್ಸಿ ಸೀಡ್ಸ್ನೂ ಸಹ ಅದಾಗಿಂದಾಗಲೇ ಹಾಕ್ತಾಯಿದ್ದೀನಿ. ಆನಿಯನ್ನು ಸಹ ಹಾಕ್ತಾಯಿದ್ದೀನಿ. ಫ್ಲೆಕ್ಸಿ ಸೀಡ್ಸು ಮತ್ತು ಮೆಂತ್ಯ ಕಾಳು ಹಾಕಿರೋದ್ರಿಂದ ಅದು ಸೀದು ಬಿಡುತ್ತೆ ಅನ್ನೋದು ಕಾರಣಕ್ಕಾಗಿ ಈರುಳ್ಳಿಯನ್ನು ಸಹ ಹಿಂದೆನೇ ಹಾಕ್ಕೊಡ್ಬಿಡ್ಬೇಕು. ಈಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಟ್ಟು ಈಗ ಕರಿಬೇವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಆದಷ್ಟು ಫ್ರೆಶ್ ಕರಿಬೇವು ಸೊಪ್ಪನ್ನ ತಗೊಳ್ಳಿ. ಎಲ್ಲೂ ಸಹ ತಳ ಅಂಟಕ್ಕೆ ಬಿಡದೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು. ನೀವು ಎಷ್ಟು ಆಯಿಲ್ ಹಾಕಿರ್ತೀರೋ ಅಷ್ಟೇ ಆಯಿಲೇ ಸಿಗೋದು, ಏನು ಎಕ್ಸ್ಟ್ರಾ ಏನು ಸಿಗಲ್ಲ ಇಲ್ಲಿ. ಸೊ ಆದರೆ ಒಳ್ಳೆ ಬೆನಿಫಿಟ್ ಇರುತ್ತೆ, ನಿಮ್ಮ ಹೇರ್ಗೆ ಸ್ಮೂತ್ ಮಾಡುತ್ತೆ ಮತ್ತು ಸ್ಟ್ರಾಂಗ್ ಆಗಿ ಇರುತ್ತೆ. ಈಗ ನಾನಿಲ್ಲಿ ದಾಸವಾಳ ತಗೊಂಡಿದ್ನಲ್ಲ, ತೊಳೆದು ವಾಶ್ ಮಾಡಿ ಆರಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ವೈಟ್ ದಾಸವಾಳ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದೇ. ನನಗೆ ರೆಡ್ ಸಿಕ್ತು, ಆದರೆ ದಾಸವಾಳ ಎಲೆ ಆಗಿರ್ಬೋದು, ಹೂವು ಆಗಿರ್ಬೋದು, ಪ್ರತಿಯೊಂದಲ್ಲೂ ಸಹ ನಿಮ್ಮ ಕೂದಲಿನ ಸಂರಕ್ಷಣೆಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದನ್ನು ಸಹ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಸೊ ಆಗಿಂದಾಗಲೇ ತಿರುಗಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ದಾಸವಾಳ ಕಲರ್ ಚೇಂಜ್ ಆಗಬೇಕು, ಇನ್ನೂ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಆಯಿಲ್ ಕಲರ್ ನೋಡ್ತಾ ಇರ್ಬೋದು ಯಾವ ಥರ
ಚೇಂಜ್ ಆಗ್ತಾ ಇದೆ ಅಂತ. ಫುಲ್ಲು ಯೆಲ್ಲೋ ಕಲರು ಚೇಂಜ್ ಆಗಿದೆ. ಒಂದು 15 ಡೇಸ್ಗೊಂದ್ಸಲಿ ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ. ಆಯಿಲ್ ಹಚ್ಚೋದ್ರಿಂದ ಮನೆಯಲ್ಲಿ ಮಾಡಿಕೊಂಡು ಆಯಿಲ್ ಹಚ್ಚೋದ್ರಿಂದ ನಿಜ ಹೇಳ್ತೀನಿ ಹೇರ್ ಗ್ರೋತ್ ಆಗುತ್ತೆ. ಮೆಂತ್ಯ ಕಾಳು ನಿಮ್ಮ ಕೂದಲು ಉದ್ದ ಬೆಳೆಯೋದಕ್ಕೆ ಟ್ರೈ ಮಾಡುತ್ತೆ. ಮತ್ತು ಈರುಳ್ಳಿ ಏನಾದರೂ ನಿಮ್ಮ ಕೂದಲು ಉದುರಿದ್ರೆ, ಹೇರ್ ಲಾಸ್ ಆಗಿದ್ದರೆ ಸೊ ಬೆಳೆಸಲು ಟ್ರೈ ಮಾಡುತ್ತೆ. ಮತ್ತು ಕರಿಬೇವು ನಿಮ್ಮ ಕೂದಲು ಕಪ್ಪಾಗೆ ಇರೋದಕ್ಕೆ ಟ್ರೈ ಮಾಡುತ್ತೆ, ಹೆಲ್ಪ್ ಆಗುತ್ತೆ. ಮತ್ತು ಇನ್ನು ದಾಸವಾಳದಿಂದ ನಿಮ್ಮ ಕೂದಲಿನ ಎಲ್ಲ ಪ್ರಾಬ್ಲಮ್ಸು ಸಹ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫ್ಲೆಕ್ಸಿ ಸೀಡ್ಸು ನಾವು ತಗೊಂಡಿರೋದು ಮೇಯ್ನಾಗಿ ಹೇರ್ ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಆಗಲಿ ಅನ್ನೋದಕ್ಕೋಸ್ಕರ ನಾವು ತಗೊಂಡಿರೋದು. ಸೊ ಇದನ್ನು ನಾರ್ಮಲ್ ಡೇಸಲ್ಲಿ ತಲೆಗೆ ನೀವು ಸ್ನಾನ ಮಾಡದೆ ಬರೀ ತಲೆಯಲ್ಲಿ ಫ್ಲೆಕ್ಸಿ ಸೀಡ್ಸ್ ಜೆಲ್ ಮಾಡಿಬಿಟ್ಟು ತಲೆಗೆ ಹಚ್ಚೋದ್ರಿಂದನೂ ಸಹ ಸಿಲ್ಕಿ ಆ್ಯಂಡು ಸ್ಮೂತ್ ಹೇರ್ನ ನೀವು ಪಡ್ಕೊಳ್ಬೋದು. ಆಲ್ಮೋಸ್ಟ್ ಇದು ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು ಆಯಿಲ್ ನೋಡಿ ಯಾವ ಥರ ಕಲರ್ ಎಲ್ಲ ಚೇಂಜ್ ಆಗಿ ಫುಲ್ಲು ಯೆಲ್ಲೋ ಕಲರ್ ಟೈಪ್ ಆಗಿದೆ. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಅಂತೂ ಇರಲ್ಲ, ಯಾಕೆಂದರೆ ಎಲ್ಲನೂ ಸಹ ಮನೆಯಲ್ಲಿ ಸಿಗುವಂಥ ಐಟಮ್ಸ್ಗಳು ಅಲ್ವಾ. ಸೊ ಯಾವುದೇ ಥರದ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಇರಲ್ಲ. ನಾನು ತುಂಬ ದಿನದಿಂದ ಬಳಸಿನೇ ನಾನು ನಿಮಗೆ ಹೇಳೋದು. ಈಗ ಇದು ಕಂಪ್ಲೀಟಾಗಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಬಿಡೋಣ. ನೀವೀಗ ನೋಡ್ತಾ ಇರ್ಬೋದು ಸ್ವಲ್ಪ ತಣ್ಣಗೆ ಕೂಲ್ ಆಗಬೇಕು. ಬಿಸಿ ಇರುತ್ತಲ್ಲ, ಕೂಲ್ ಆದಮೇಲೆ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಟ್ರೀ ಸೋಸೋದು ತಗೊಳ್ತಾ ಇಲ್ಲ. ನಾನಿಲ್ಲಿ ಡೈರೆಕ್ಟಾಗಿ ಕಾಟನ್ದು ಒಂದು ಬಟ್ಟೆ ತಗೊಳ್ತಾ ಇದ್ದೀನಿ. ಯಾಕೆ ಅಂದರೆ ದಾಸವಾಳದ ಹೂಗಳಿಂದ ತುಂಬ ನಮಗೆ ಕೇಶರಾಶಿಗೆ ಒಂದು ಒಳ್ಳೆ ಬೆನಿಫಿಟ್ ಇದೆ. ಸೊ ಹಾಗಾಗಿ ಫುಲ್ಲು ದಾಸವಾಳ ಎಲೆಯದ ರಸ ಎಲ್ಲನೂ ಹಿಂಡ್ಕೊಳ್ಳೋಣ ಅಂತ ಒಂದು ಕಾಟನ್ ಬಟ್ಟೆಗೆ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ನಾನು ಹಿಂಡ್ಕೊಳ್ತಾ ಇದ್ದೀನಿ ಅಂತ. ಆಯಿಲೆಲ್ಲ ಯಾವ ಥರ ಸೋರ್ತಾ ಇದೆ ನೋಡ್ತಾ ಇರ್ಬೋದು. ನೀವು ಟೀ ಸೋಸೋದ್ರಲ್ಲಿ ಏನಾದರೂ ಸೋಸ್ತೀರಾ ಅಂತಂದರೆ ಅರ್ಧ ಎಣ್ಣೆ ಅಲ್ಲೇ ನಿಲ್ಲುತ್ತೆ. ಹಾಕಿರೋದೇ ನಾನು ಸ್ವಲ್ಪ ಅದಕ್ಕೋಸ್ಕರ ಕಾಟನ್ ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಳ್ತಾ ಇದ್ದೀನಿ. ದಾಸವಾಳ ಎಲೆಯಲ್ಲಿ ಅಡಕವಾಗಿರೋ ರಸ ಎಲ್ಲನೂ ಸಹ ನಮಗೆ ಸಿಗುತ್ತೆ. ನಮ್ಮ ಕೇಶರಾಶಿಗೆ ಒಂದೊಳ್ಳೆ ಹೆಲ್ಪ್ ಆಗುತ್ತೆ ಗ್ರೋತ್ ಆಗೋದಕ್ಕೆ. ಸೊ ಹಾಗಾಗಿ ನಾನು ಕಾಟನ್ ಬಟ್ಟೆಯಿಂದನೇ ಹಿಂಡ್ಕೋತಾ ಇದ್ದೀನಿ. ಇನ್ನು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಹಿಂದಿನ ಕಾಲದಿಂದಲೂ ಅಷ್ಟೇ ನಮ್ಮ ಕೇಶರಾಶಿ ಬೆಳೆಯೋದಕ್ಕೆ, ಸಂರಕ್ಷಣೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಕಪ್ ಆಗಷ್ಟು ತಗೊಂಡಿದ್ನೋ ಎಣ್ಣೆ, ಸೊ ಅಷ್ಟೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆದರೆ ಒಂದು ಸ್ವಲ್ಪ ಆದರೂ ಸಾಕು. ಇದು ತುಂಬ ಅಂದರೆ ತುಂಬ ಜಿಡ್ಡಿರುತ್ತೆ. ಒಂದು ಸ್ವಲ್ಪ ಇಟ್ಟರೂ ಸಾಕು ಎಣ್ಣೆ, ನಿಮಗೆ ತಂಪು ಅನಿಸುತ್ತೆ ಮತ್ತು ಚೆನ್ನಾಗಿ ಕೂದಲು ಬೆಳೆಯೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ನೋಡಿ ನಾನು ಯಾವ ಕಪ್ಪಿಗೆ ತಗೊಂಡಿದ್ನಲ್ಲ ಆ ಕಪ್ಪಿಗೆ ನಿಮಗೆ ಮೆಜರ್ಮೆಂಟ್ ಮಾಡಿ ನೋಡಿಸ್ತಾ ಇದ್ದೀನಿ. ನೋಡಿ ಇಷ್ಟೇ ಆಯಿಲೇ ಸಿಕ್ಕಿರೋದು. ಈ ಏರ್ ಆಯಿಲು ತುಂಬ ಜಿಡ್ಡಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈರುಳ್ಳಿ ಮತ್ತು ದಾಸವಾಳದ್ದು ಎಲ್ಲ ಹಾಕಿರ್ತೀರಲ್ಲ, ತುಂಬ ಅಂದರೆ ತುಂಬ ಜಿಡ್ಡಿರುತ್ತೆ. ತಲೆ ವಾಶ್ ಮಾಡಬೇಕಾದ್ರೆ ನಿಮಗೆ ನೀಟಾಗಿ ನೋಡಿಕೊಂಡು ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ತಲೆ. ಈ ಏರ್ ಆಯಿಲ್ ಪ್ರಿಪೇರ್ ಮಾಡೋದು ಅಷ್ಟೇ ಸುಲಭ, ಮತ್ತು ಹಚ್ಚುವ ವಿಧಾನ ಅಂತೂ ಇದ್ದಿದ್ದು ಸುಲಭ. ಈಗ ಈ ಏರ್ ಆಯಿಲ್ನ ನಾನು ಯಾವ ಥರ ಹಚ್ತೀನಿ ಅನ್ನುವುದು ವಿಡಿಯೋ ಮೂಲಕ ನೋಡಿಸ್ತೀನಿ ಬನ್ನಿ. ಸೊ ನೋಡಿದ್ರಲ್ಲ ಯಾವ ಥರ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ನೋಡಿ ಇಲ್ಲೇ ಇಟ್ಕೊಂಡಿದ್ದೀನಿ ಏರ್ ಆಯಿಲು. ಸೊ ನಾವು ಎಷ್ಟು ಹಾಕ್ತಿರೋ ಅಷ್ಟೇ ಆಯಿಲು ನಮಗೆ ಸಿಗೋದು ಅಷ್ಟೇ. ನಾನು ಫ್ರೆಶ್ ಆಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಮನೆಯಲ್ಲೇ ಇರ್ತೀನಲ್ಲ, ಸೊ ನನ್ನ ಹೇರ್ಗೆ ಮತ್ತು ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಒನ್ ಟೈಮು ನಾನು ವಾರಕ್ಕೆ ಒಂದ್ಸಲಿ ಇಲ್ಲ 15 ಡೇಸ್ಗೆ ಒಂದ್ಸಲಿ ಆದರೂ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ ಈ ಏರ್ ಆಯಿಲ್ನ. ಸೊ ನೋಡಿ ಈಗ ನಿಮ್ಮ ಮುಂದೆನೇ ಈ ಏರ್ ಆಯಿಲ್ನ ಹಚ್ಚಿ ನೋಡಿಸ್ತಾ ಇದ್ದೀನಿ. ಸೊ ಈ ಥರ ಒಂದೇ ಕಾಟನ್ ತಗೊಂಡಿದ್ದೀನಿ.
ನಿಜ ಹೇಳ್ತೀನಿ, ಸಿಲ್ಕ್ ಆ್ಯಂಡ್ ಸ್ಮೂತಾಗಿರುತ್ತೆ. ಇದಕ್ಕೆ ನಾವು ಫ್ಲೆಕ್ಸಿ ಸೀಡ್ಸ್ ಆ್ಯಡ್ ಮಾಡಿದ್ದೀವಲ್ಲ, ಸೊ ಅದು ನಿಜ ಯಾರಾದರೂ ಯೂಸ್ ಮಾಡಿಲ್ಲ ಅಂದರೆ ಫ್ಲೆಕ್ಸಿ ಸೀಡ್ಸ್ನ ಹಾಗೆ ನೀರಲ್ಲಿ ಕುದಿಸಿ ಚೆನ್ನಾಗಿ ಜೆಲ್ ಬರುತ್ತೆ. ಸೊ ಆ ಜೆಲ್ನ ನೀಟಾಗಿ ತಲೆಗೆ ಹಚ್ಕೊಂಡು ಮಸಾಜ್ ಮಾಡಿ ಒಂದು 2 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಜವಾಗ್ಲೂ ಹೇರ್ ಅಂತೂ ನಿಜವಾಗ್ಲೂ ಸ್ಮೂತಾಗಿರುತ್ತೆ, ಸಿಲ್ಕ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕರಿಬೇವು ಹಾಕಿರೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಅದೇ ಥರ ಕಪ್ಪಗೆ ಸ್ಟ್ರಾಂಗಾಗಿ ಹೆಲ್ದಿಯಾಗಿ ಇರೋದಕ್ಕೆ ಕರಿಬೇವಿನ ಎಲೆಗಳು ಸಪೋರ್ಟ್ ಮಾಡುತ್ತೆ. ಮತ್ತು ಇನ್ನು ಮೆಂತ್ಯ ಕಾಳ್ದಂತೂ ಹೇಳೋದೇ ಬೇಡ. ನಮ್ಮ ಡ್ಯಾಂಡ್ರಫ್ ರಿಮೂವ್ ಮಾಡೋದಾಗಿರ್ಬೋದು ಮತ್ತು ಹೇರ್ ಗ್ರೋತ್ ಮಾಡೋದ್ರಾಗಿರ್ಬೋದು ಫುಲ್ಲು ಸಪೋರ್ಟ್ ಆದಂಥ ಮೆಂತ್ಯ ಕಾಳು. ನಿಮಗೆ ಯಾರಿಗಾದ್ರೂ ತಲೆ ಕೂದಲು ಸಹ ಬೆಳೀತಾ ಇಲ್ಲ ಅಂತಂದರೆ ಬರೀ ಮೆಂತ್ಯನೇ ನೆನೆಸಿ ರುಬ್ಬಿ ತಲೆಗೆ ಹಚ್ಕೊಳ್ಳೋದ್ರಿಂದನೂ ಸಹ ತುಂಬ ಚೆನ್ನಾಗಿ ಹೇರ್ಸ್ ಎಲ್ಲ ಗ್ರೋತ್ ಆಗುತ್ತೆ. ಇನ್ನೂ ಒಂದಷ್ಟು ಹೇರ್ ಟ್ರಿಪ್ಸ್ ಕೊಡ್ತಾ ಹೋಗ್ತೀನಿ. ನಿಜ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ. ನಾನು ಏನಿಲ್ಲ ಅಂತಂದ್ರೆ 1-2 ತಿಂಗಳಿಗೊಂದ್ಸಲಿ, 1 ತಿಂಗಳಿಗೊಂದ್ಸಲಿ ಆದರೂ ಹೇರ್ ಕಟ್ ಮಾಡಿಸ್ತಾನೆ ಇರ್ತೀನಿ ನಾನು. ನನಗೆ ಹೇರ್ ಕಟ್ ಮಾಡಿಸೋದು ಅಂದ್ರೂ ಸಿಕ್ಕಾಪಟ್ಟೆ ಇಷ್ಟ. ಇನ್ಯಾವುದು ಮಾಡಿಸಲ್ಲ, ಸ್ಕ್ವಯರು ಮತ್ತು ಫ್ರಂಟ್ ಕಟ್ಟು ಅಷ್ಟೇ ನಾನು ಮಾಡಿಸೋದು. ಸೊ ಬೇಗ ಬೆಳೀತಾ ಇರ್ತೈತೆ. ನಾನು ಅಷ್ಟೇ ಟ್ರೈ ಮಾಡ್ತಾ ಇರ್ತೀನಿ ಮನೆಯಲ್ಲಿ. ಆ್ಯಲೋವೆರಾ ಜೆಲ್ ಹಚ್ಕೊಳ್ಳೋದಾಗಿರ್ಬೋದು. ಮತ್ತು ನಾನು ಯಾವುದೂ ಸಹ ಪಾಕೆಟ್ಗಳದ್ದು ಅದೆಲ್ಲ ಯೂಸ್ ಮಾಡಲ್ಲ. ಮನೆಯಲ್ಲಿ ಸಿಗುತ್ತಲ್ಲ ಆ್ಯಲೋವೆರಾದು ಗಿಡದಲ್ಲಿ, ಸೊ ಅದನ್ನಷ್ಟೇ ಕಟ್ ಮಾಡಿ ಅದರಲ್ಲಿ ಜೆಲ್ ತೆಗೆದು ಅದನ್ನು ಹಚ್ಕೊಳ್ತೀನಿ. ಮತ್ತು ನೀವು ಕೊಬ್ಬರಿ ವೇಸ್ಟ್ ಕೊಬ್ಬರಿ ಅಂತ ಬಿಸಾಕ್ತಿರಲ್ಲ ನೀವು, ಆ ಕೊಬ್ಬರಿನ ಬಿಸಾಕಬೇಡ್ರಿ. ಯಾವುದಾದ್ರೂ ಹಸಿ ಕೊಬ್ಬರಿ ವೇಸ್ಟ್, ಇದು ಚೆನ್ನಾಗಿಲ್ಲ ಕೆಟ್ಟೋಗಿದೆ ಅಂತ ಇರುತ್ತಲ್ಲ, ಸೊ ಆ ಕೊಬ್ಬರಿನ ಬಿಸಾಕಬೇಡಿ. ನೀಟಾಗಿ ಆ ಕೊಬ್ಬರಿನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡಿ. ನಿಜವಾಗ್ಲೂ ಹಾಲು ಅಲ್ವಾ, ಅದು ಕೊಬ್ಬರಿ ಎಲ್ಲ ಪೇಸ್ಟ್ ಮಾಡಿದ್ಮೇಲೆ ಅದರಲ್ಲಿ ತೆಂಗಿನ ಹಾಲು ಅಲ್ವಾ, ಸೊ ಅದು ನಿಮ್ಮ ಹೇರ್ ಗ್ರೋತ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಹೇರು ತುಂಬ ಸ್ಟ್ರಾಂಗ್ ಆ್ಯಂಡ್ ಸಿಲ್ಕಿ ಆಗಿರೋದಕ್ಕೂ ಸಹ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಸೊ ಇನ್ಮೇಲೆ ಯಾರೂ ಸಹ ವೇಸ್ಟ್ ಕೊಬ್ಬರಿಯನ್ನು ಸಹ ಬಿಸಾಕಬೇಡಿ, ಅಡುಗೆಗಾಗಲ್ಲ ಅಂತ. ಸೊ ನಿಮ್ಮ ತಲೆಗೆ ಹಚ್ಕೊಂಡು 1 ಅವರ್ ಆದಮೇಲೆ ಸ್ನಾನ ಮಾಡಿ. ಒಂದೊಳ್ಳೆ ಬೆನಿಫಿಟ್ ಇದೆ ಅದರಿಂದನೂ ಸಹ ನಿಮ್ಮ ಹೇರ್ಸ್ಗೆ. ಸೊ ನೋಡೋಕ್ಕೆ ಬುಡಕ್ಕೆ ಎಣ್ಣೆ ಹಚ್ಚಬೇಕು. ಯಾವತ್ತೂ ಅಷ್ಟೇ ನೀವು ಬುಡಕ್ಕೆ ಎಣ್ಣೆ ಹಚ್ತಾ ಹೋಗಿ, ನಿಮ್ಮ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೀವು ಇಲ್ಲ ಅಂತಂದ್ಬಿಟ್ಟು ಹೇಗೋ ಒಬ್ರೊಬ್ರು ಇರ್ತಾರೆ, ಸುಮ್ಮನೆ ಹಿಂಗೆ ಕಟ್ಕೊಳ್ಳೋದು, ಹಿಂಗೆ ಹಚ್ಕೊಳ್ಳೋದು, ಹಿಂಗೆ ಅಂದ್ಕೊಬಿಡೋದು. ಸೊ ಹಾಗೆ ಎಲ್ಲಿ ಕೂದಲು ಬೆಳಿಬೇಕು ಅಂದರೆ ಎಲ್ಲಿ ಬೆಳೆಯುತ್ತೆ? ಸೊ ನೀಟಾಗಿ ಟ್ರೈ ಮಾಡಿ. ಯಾವತ್ತೂ ಗಿಡಕ್ಕೆ ಅಲ್ವಾ ಅಂದರೆ ಬುಡಕ್ಕೆ ನೀರು ಹಾಕಬೇಕು ಅಲ್ವಾ. ಸೊ ಇದೇ ಥರನೇ ನೀಟಾಗಿ ಹಚ್ತಾ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿ, ಸೊ ಅದು ಅಷ್ಟೇ ತುಂಬ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹೇರ್ ಲಾಸ್ ಆಗಿರುತ್ತಲ್ಲ, ಆ ಹೇರ್ಸ್ನೆಲ್ಲ ತಂದುಕೊಡುತ್ತೆ ಹಾನಿಯನ್ನು ಅಂತಲೇ ಹೇಳ್ಬೋದು. ಮತ್ತು ಹರಳೆಣ್ಣೆ ಹೀಟಿಗೆ ಬಳಸಿದ್ದೀನಿ. ಸೊ ಹೀಟ್ ಇರುತ್ತಲ್ಲ, ಸೊ ಇದೆಲ್ಲ ಏನಾದ್ರೂ ಸ್ವಲ್ಪ ಹೀಟ್ ಇದ್ರೂ ಸಹ ಹರಳೆಣ್ಣೆ ಹಾಕೋದ್ರಿಂದ ಒಂದೊಳ್ಳೆ ಬೆನಿಫಿಟ್ ನಾವು ಕಂಡುಕೊಳ್ಬೋದು. ಸ್ವಲ್ಪ ಜಿಡ್ಡಿರುತ್ತೆ ಇದು ಎಣ್ಣೆ. ಸೊ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಮತ್ತು ಹರಳೆಣ್ಣೆನೂ ಹಾಕಿದ್ದೀವಲ್ಲ, ಮೇಯ್ನಾಗಿ ಸ್ವಲ್ಪ ಜಿಡ್ಡಿರುತ್ತೆ. ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾದ್ರೆ ವಾಶ್ ಮಾಡ್ಕೊಳ್ಬೇಕು ತಲೆನ. ಸೊ ನೋಡಿ, ಈ ಥರ ಪಾರ್ಟ್ಸ್ ತೆಗೆದಾಗ ಹಾಗೆಯೇ ಇದಕ್ಕೂ ಸಹ ಆಯಿಲ್ನ ಹಚ್ಕೊಬಿಡಿ. ಹತ್ತಿಯಲ್ಲೇ ಇರುತ್ತಲ್ಲ ಅದನ್ನೇ ಈ ಥರ ಹಿಂಗೆ ಎಳ್ಕೊಂಡು ಮಸಾಜ್ ಕೊಟ್ಟರು ಸಹ ಆಯಿತು. ಹಾಗೆ ನೀಟಾಗಿ ಹೇರ್ ಗ್ರೋತ್ ಆಗುತ್ತೆ. ಇನ್ನೂ ಲಾಂಗ್ ಹೇರ್ ಬೆಳೆಯುತ್ತೆ. ನನ್ನ ಇಷ್ಟ ಆಗುತ್ತೆ, ನೋಡಿದ್ರೆ ಇಷ್ಟ ಆಗುತ್ತೆ, ಅಷ್ಟುದ್ದ ಲಾಂಗಾಗಿ ಇಷ್ಟುದ್ದ ಬೆಳೆಸಬೇಕು, ಇನ್ನೂ ಉದ್ದ ಬೆಳೆಸಬೇಕು ಅಂತ. ಆದರೆ ಬಾಚ್ಕೊಳ್ಳೋದಕ್ಕೆ ಮತ್ತು ಡೈಲಿ ನಾವು ಕ್ಯಾರಿ ಮಾಡೋದಕ್ಕೆ ಅಷ್ಟು ಲಾಂಗ್ ಹೇರು ನನಗೆ ಕೈಯೆಲ್ಲ ಪೇನ್ ಬರುತ್ತೆ. ಸೊ ಹಾಗಾಗಿ ನಾನು ಅಷ್ಟುದ್ದ ಬೆಳೆಸ್ಕೊಳ್ಳಲ್ಲ. ಸೊ ಸಾಕು, ಇಷ್ಟಕ್ಕೆ ನಾನು ಕಟ್ ಮಾಡ್ತಾ ಇರ್ತೀನಿ. ತಲೆ ಉಜ್ಜೋದು ಎಲ್ಲ ಘಾಸಿ ಆಗುತ್ತೆ ಅಲ್ವಾ, ಲಾಂಗ್ ಹೇರ್ ಬೆಳೆದೆ ತಲೆ ಉಜ್ಕೊಡೋದು ಮತ್ತು ಆರಿಸ್ಕೊಡೋದು ಇಂಥ ಜಡಿ ಮಾಡೋ ಟೈಮಲ್ಲಂತೂ ಆರೋದೇ ಇಲ್ಲ.
ನನಗೆ ಹೇರ್ ಡ್ರೈಯರಲ್ಲೆಲ್ಲ ಹಾರಿಸೋದಕ್ಕೆ ನನಗೆ ಅಷ್ಟೊಂದು ಇಷ್ಟನೂ ಆಗಲ್ಲ, ತಲೆ ನೋವು ಬರುತ್ತೆ. ಸೊ ಮಾಮೂಲಿ ಸನ್ಲೈಟ್ ಅಲ್ಲೇ ನಾನು ಹಾರಿಸ್ಕೊಳ್ಳೋದು. ಈಗ ಎಲ್ಲ ಹೇರ್ಗೂ ಸಹ ಅಪ್ಲೈ ಮಾಡಿ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಆಯಿಲ್ ಖಾಲಿ ಆಗಿದೆ ಅಂತ. ಸೊ ನೋಡಿ, ಒಂದು ಸ್ವಲ್ಪ ಜಿಡ್ಡು ಇರೋದ್ರಿಂದ ಎಣ್ಣೆ, ಸೊ ನಾವು ಇಷ್ಟು ಹಚ್ಚಿದ್ರೇ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವು. ಸೊ ಇಷ್ಟು ಎಣ್ಣೆ ಸಾಕಾಗುತ್ತೆ ನಮ್ಮ ಹೇರ್ಗೆ. ಸೊ ನೋಡಿ, ಇನ್ನೂ ಇಷ್ಟಿದೆ, ನನ್ನ ಮಗಳಿಗೆ ಆಗುತ್ತೆ. ಮತ್ತು ಆದರೆ ಇನ್ನೂ ಒಂದು 15 ಡೇಸ್ ಇಡ್ಬೋದು, ಏನು ಪರವಾಗಿಲ್ಲ. ಸೊ ಆನಿಯನ್ನೆಲ್ಲ ಹಾಕಿರ್ತೀರಲ್ಲ, ಸ್ಮೆಲ್ ಬರುತ್ತೆ ಅಂತ ನಾನು ಬೇಗ ಖಾಲಿ ಮಾಡ್ತೀನಿ ಅಷ್ಟೇ. ಸೊ ನೀವು ಸ್ಟೋರೇಜ್ ಸಹ ಮಾಡ್ಕೊಳ್ಬೋದು. ಸೊ ಇನ್ನೂ ಒಂದಷ್ಟು ಇದು ಮಾಡಿಕೊಂಡು ನಾನು ಕೊನೆ ಕೂದಲಿಗೆ ಮತ್ತೆ ಹಚ್ಕೋತಾ ಇದ್ದೀನಿ. ಸೊ ನೋಡಿ, ನಾವು ಹೇರ್ಸ್ನ ಯಾವಾಗ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವೋ ಅಷ್ಟು ಸ್ಮೂತಾಗಿ ಶೈನಾಗಿ ಬೆಳೆಯುತ್ತೆ. ಸೊ ಹೇರ್ ಆಯಿಲ್ ಹಚ್ತಾಗಿ ನೀವು ನೋಡ್ತಾ ಇರ್ಬೋದು ಹೇರು ಯಾವ ಥರ ಪಳ ಅಂತ ಹೊಳಿತಾ ಇದೆ ಅಂತ. ಸೊ ಫ್ಲೆಕ್ಸಿ ಸೀಡ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಬರಲ್ಲ, ನೈಸಾಗಿ ಸಿಲ್ಕಿಯಾಗಿ ಸ್ಮೂತಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಫ್ಲೆಕ್ಸಿ ಸೀಡ್ಸು ಜೆಲ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಅಂದರೆ ತುಂಬ ಹೇರ್ ಗ್ರೋತ್ಗೆ ಮತ್ತು ಶೈನ್ಗೆ ಸಹಾಯ ಮಾಡ್ತಿದ್ದಾವೆ. ಸೊ ನೋಡಿ, ಕೊನೆ ಕೂದಲವರೆಗೂ ಯಾವ ಥರ ಹಚ್ಚಿದ್ದೀನಿ ಅಂತ. ಸೊ ನೀಟಾಗಿ ಇದೇ ರೀತಿ ಕೊನೆ ಕೂದಲಿಗೂ ಸಹ ಹಚ್ಚಬೇಕು. ಸೊ ನೋಡಿದ್ರಲ್ಲ, ಹೇರ್ ಸ್ಮೂತಾಗಿ ಸಿಲ್ಕಿಯಾಗಿ ಆ್ಯಂಡ್ ಬೇಗ ಬೇಗ ಗ್ರೋತ್ ಆಗಬೇಕು ಅಂತಂದರೆ ಯಾವ ಥರ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಮತ್ತು ಹಚ್ಚುವ ವಿಧಾನ ಎಲ್ಲ ನೋಡಿದ್ದೀರಲ್ಲ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್, ಟೇಕ್ ಕೇರ್.